ನಮಸ್ತೆ ಸ್ನೇಹಿತರೆ, ನೋಡಿ ಟಿ ಡಿ ಎ 2822M ಎನ್ನುವಂಥ ಈ ಐ ಸಿಯಿಂದ ನಾನು ಆಡಿಯೋ ಆಂಪ್ಲಿಫೈರ್ನ ಮಾಡ್ತಾಯಿದ್ದೀನಿ. ತುಂಬ ಚೀಪೆಸ್ಟಾಗಿ ಆಗುವಂಥ ಮತ್ತು ಕಮ್ಮಿ ಕಾಂಪೊನೆಂಟ್ಸ್ ಹಾಕಿ ಗುಡ್ ಕ್ವಾಲಿಟಿ ಸೌಂಡ್ ಕೇಳುವಂತಹ ಒಂದು ಆಂಪ್ಲಿಫೈರ್ ಇದು. ಇದಕ್ಕೆ ಬೇಕಾಗಿರೋಂಥ ಕಾಂಪೊನೆಂಟ್ಸ್ಗಳು 3 ಕೆಪಾಸಿಟ್ರು, ಒಂದು MFD ಮತ್ತು ಒಂದು ಐ ಸಿ, ಬ್ಯಾಟ್ರಿ ಮತ್ತು ಸ್ಪೀಕರು, ರೆಕಾರ್ಡ್ ಹಾಕೋದಕ್ಕೆ ಮೊಬೈಲ್. ನಾವು ಮೊದಲನೇದಾಗಿ ಐ ಸಿನ ಈ ಬ್ರೆಡ್ ಬೋರ್ಡ್ಗೆ ಹಾಕ್ತಾಯಿದ್ದೀನಿ. ನಾವು ಸಾಲ್ಡ್ರ್ ಮಾಡಿ ಬೇಕಾದ್ರೂ ಮಾಡ್ಬೋದು. ಈಗ ಇದು ಐ ಸಿ ಹಾಕಾದ್ಮೇಲೆ ಒಂದು 104 ಅಂದರೆ 100K ಕೆಪಾಸಿಟ್ರು ಈ 1ನೇ ಪಿನ್ನಿಂದ 4ನೇ ಪಿನ್ನಿಗೆ ಹಾಕ್ತಾಯಿದ್ದೇವೆ. ಈಗ ನೋಡಿ ಹಾಕಿದ್ದನ್ನು. ಅದೇ ರೀತಿ ಇದು 10 MFD 50 ವೋಲ್ಟು. ಇದನ್ನು ಮೇಲಕ್ಕೆ ಪಾಸಿಟಿವ್ ಅಂದರೆ 8ನೇ ಪಿನ್ನಿಂದ 5ನೇ ಪಿನ್ನಿಗೆ ಇನ್ಸರ್ಟ್ ಮಾಡ್ತಾಯಿದ್ದೀವಿ. ಈಗ ಅದೇ ರೀತಿ ಇದು 103 ಅಂದರೆ 10K. ಇದನ್ನು ನಾವಿಲ್ಲಿ 5ನೇ ಪಿನ್ನಿಂದ 6ನೇ ಪಿನ್ಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಈಗ ಅದೇ ರೀತಿ ಮತ್ತೊಂದು 100K 104 ಇದನ್ನು ನಾವಿಲ್ಲಿ ಈ 4ನೇ ಪಿನ್ನಿಂದ 5ನೇ ಪಿನ್ಗೆ ಕನೆಕ್ಟ್ ಮಾಡ್ತಾಯಿದ್ದೀವಿ. ಈಗ ಇದಕ್ಕೆ ಮೇಯ್ನಾಗಿ ಇರೋಂಥ ಕಾಂಪೊನೆಂಟ್ಸ್ಗಳು ಇಷ್ಟೇ. ಇದಕ್ಕೆ ನಾವು ಒಂದು ಇ ಪಿ ಪಿನ್ನ ವೈರು, ಅದರದ್ದು ಇದು ನೆಗೆಟಿವ್, 4ನೇ ಪಿನ್ನು 4ನೇ ನೆಗೆಟಿವ್ ಹೋಗುತ್ತೆ. ಮತ್ತು ಇದರ 7ನೇ ಪಿನ್ಗೆ ಇನ್ಪುಟ್ನ ನಾವು ಕನೆಕ್ಟ್ ಮಾಡ್ತೀವಿ. ಅದೇ ರೀತಿ ಸ್ಪೀಕರ್, ಈಗ ನಾವು ಈ ಸ್ಪೀಕರ್ ತೋರಿಸಿದ್ರೆ ಇದನ್ನು 1ನೇ ಪಿನ್ನು ಐ ಸಿಯ 1ನೇ ಪಿನ್ನು ಮತ್ತು 3ನೇ ಪಿನ್ನಿಗೆ ಕನೆಕ್ಟ್ ಮಾಡ್ತೀವಿ. ಮತ್ತು ಇದಕ್ಕೆ 2ನೇ ಪಿನ್ನು ಪಾಸಿಟಿವ್ ಆಗಿರುತ್ತೆ, 2ನೇ ಪಿನ್ಗೆ ಪಾಸಿಟಿವ್ ಕನೆಕ್ಟ್ ಮಾಡ್ತಾಯಿದ್ದೀವಿ. ಈಗ ನಾಲ್ಕನೇ ಪಿನ್ಗೆ ನೆಗೆಟಿವ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ನಿಮಗೆ ಆಡಿಯೋ ಸೌಂಡ್ ಕೇಳಿಸ್ತಾ ಇದೆಯಲ್ಲ. ಈಗ ಈ ಇ ಪಿ ಪಿನ್ನನ್ನು ಮೊಬೈಲ್ಗೆ ನಾವು ಕನೆಕ್ಟ್ ಮಾಡಿ ಈಗ ಆಡಿಯೋನ ಆನ್ ಮಾಡ್ತಾಯಿದ್ದೀನಿ. ನೋಡಿ, ಕೇಳ್ತಾ ಇದ್ದೀರಲ್ಲ. ವಿತ್ ಬೇಸ್ ಸಮೇತ ತುಂಬ ನೀಟಾಗಿ ಬರುತ್ತೆ. ನೋಡಿ,